ಅದೇ ಅಕ್ಕ, ಆಗ್ಲಿಂದ ಇವರೆಲ್ಲ ಸುಮ್ಮನೆ ನಿಂತಿರೋದು ನೋಡಿದ್ರೆ ನನಗೂ ಡೌಟ್ ಬರ್ತಾ ಇದೆ. ಆದ್ರೆ ಏನ್ ಮಾಡೋದು, ನಮ್ಮ ಹತ್ರ ಸಾಕ್ಷಿ ಇಲ್ವಲ್ಲ. ಇದೊಳ್ಳೆ ಕತೆ ಐತಲ್ಲೋ ಮಹೇಶ. ಕಷ್ಟದಲ್ಲಿ ನಿನ್ ಜೊತೆ ನಿಲ್ಲೋ ನಮ್ಮೇಲೇನೆ ಅನುಮಾನನಾ? ನಮ್ಮವ್ರು ತಮ್ಮವ್ರು ಯಾರು ಅನ್ನೋದನ್ನ ಸ್ವಲ್ಪ ತಿಳ್ಕೊಂಡ್ ಮಾತಾಡು. ಮುಖ್ಯ ತಿಳ್ಕೊಂಡೆ ಮಾತಾಡ್ತಾ ಇದ್ದೀನಿ. ಪುರುಷಿ ಕಾಣಿಸ್ತಾ ಇರಕ್ಕೆ ನಿಮ್ಮಲ್ಲಿ ಯಾರಾದ್ರೂ ಕಾರಣ ಅಂತ ಗೊತ್ತಾಗ್ಬೇಕು. ಯಾರನ್ನೂ ಬಿಡಲ್ಲ. ಅಲ್ಲ, ನಿಮ್ಗೆ ಆಗದೆ ಇರೋರು ಯಾರಾದ್ರೂ ಹೀಗ್ ಮಾಡಿರ್ಬೋದಾ ಅಂತ. ಏನೇ ಯೋನ್ ಹೇಳ್ತಿದ್ಯಾ ನೀನು? ನೀವು ಬೇರೆ ಬಡ್ಡಿ ಗಿಡ್ಡಿ ಅಂತ ಓಡಾಡ್ತಿರ್ತೀರಾ. ನಿಮ್ ಶತ್ರುಗಳೇ ಯಾರಾದ್ರೂ ಪುರುಷಿನ ಕರ್ಕೊಂಡು ಹೋಗಿರ್ಬೋದು. ಅವ್ರೇನಾದ್ರೂ ಮಾಡಿರ್ಲೂಬಹುದೇನೋ. ಲೇ, ಇನ್ನು ಬಾಯಲ್ಲಿ ಒಳ್ಳೆ ಮಾತು ಬರಲ್ವಾ? ಅಯ್ಯೋ ದೇವ್ರೆ, ಶಿವ್ಳು ಯಾವಳು ಹೇಳ್ದಂಗ ಆಗ್ದೆ ಇಲ್ಲಪ್ಪ. ನನ್ ಮಗ ಹುಷಾರಾಗಿ ಮನೆಗ್ ಬಂದ್ರೆ ನಿಂಗ್ 101 ತೆಂಗಿನ ಕವಡಿಸ್ತೀನಪ್ಪ. ನನ್ ಮಗಿನ್ ಕಾಪಾಡ್ಬೇಕು. ಯಾಕ್ರ ಹಿಡ್ಕೊಂಡಿರಾ? ನನ್ ಮದ್ವೆದೆ ಕಡೆ ಇವತ್ತು ಬಿಡ್ರಿ. ಅಷ್ಟೇ ಟೈಮ್ ಆಯ್ತು. ಮುಹೂರ್ತ ಟೈಮ್ ಇರಾಗಿದೆ, ಬಿಡ. ಮದುವೆ ಆಗ್ಬೇಕು, ಬಿಡ್ರಿ. ಸುಮ್ಮನೆ ಮಾಡ್ಕೊಳಯ್ಯೋ, ಮದ್ವೆ ಕಡೆ ಇವತ್ತು ಅರ್ಥ ಮಾಡ್ಕ. ಎಲ್ಲಿದ್ದೀನ್ರೋ ನಾನು? ನೀವ್ ಯಾಕ್ರ ನನ್ ಹಿಡ್ಕೊಂಡಿದ್ರ? ನಂದು ಇವತ್ತು ಮದ್ವೆ ಕಂಡ್ರು, ಮದ್ವೆ ಗಂಡು ನಾನು. ಬಿಟ್ರು. ನಿಮ್ಮ ಮುಹೂರ್ತನ 3 ತಿಂಗಳ ನಂತರ ಪೋಸ್ಟ್ಪೋನ್ ಮಾಡಿದ್ದಾರೆ. ಇನ್ಮೇಲೆ ನಿಮ್ಮ ವಾಸಸ್ಥಾನ, ಖಾನಾಪೀನ ಎಲ್ಲ ಇಲ್ಲೇ. ಲೇ, ಏನೋ ಹೇಳ್ತಿದ್ಯಾ? ಲೇ, ಇವತ್ತೇ ಮದ್ವೆ ಕಣ. ನಾವಮ್ಮ ಯಾರು ಬಂದಿರ ನನ್ನ ಜೊತೆ? ಕರ್ರಿ ಅವ್ರನ್ನ. ಅಮ್ಮನೂ ಇಲ್ಲ ಅಪ್ಪನೂ ಇಲ್ಲ, ಮಾಡ್ಕೊಳಯ್ಯ. ನಂಗೆ ಅಪ್ಪ ಇಲ್ಲ, ನನ್ ಗೊತ್ತು ಕಣ. ಅಮ್ಮನ್ ಕರಿಯೋ. ನಾವಮ್ಮ ಯಾರು ನಿಂಗಿನ್ನೂ ಗೊತ್ತಿಲ್ಲ. ಗೊತ್ತಾದ್ರೆ ನನ್ನ ಮಕ್ಕಳ ಬಿಡ ನಿಮಿಷ ಕಯ್ಯ ಬಿಡ. ನಿಮ್ಮನ್ನೆಲ್ಲ ಕೊಚ್ಚಾಕ್ಬಿಡ್ತಾಳೆ. ಹಿಡ್ಕೋ. ನಮ್ಮನ್ನ ಹೆಸರು ಕೇಳಿದ್ಯಾ? ಪಾರು. ಡಾಕ್ಟ್ರು ಬರೋ ಟೈಮು ಎಲ್ರು ಸೈಲೆಂಟ್ ಆಗಿರ್ಬೇಕು. ಯಾವನ ಒಂದ್ ಡಾಕ್ಟ್ರು ಇವತ್ ನನ್ ಮದ್ವೆ ಇದೆ ಕಣ, ಬಿಟ್ಬಿಡ. ಡಾಕ್ಟ್ರು ಬರೋ ಟೈಮ್ ಆಯ್ತು. ಡಾಕ್ಟ್ರ ಈ ಸ್ಕೂಲ್ಗೆ ಹೊಸ ಅಡ್ಮಿಷನ್ ಸರ್, ಸ್ಕಾಲರ್ಶಿಪ್ ಮೇಲೆ ಅಡ್ಮಿಷನ್ ಆಗಿರೋದು ಸರ್. ಒಂದೇ ಸಮನೆ ಗಲಾಟೆ ಮಾಡ್ತಾನೆ ಇದ್ದಾರೆ, ಎಷ್ಟು ಎದುರು ಕೇಳ್ತಾ ಇಲ್ಲ. ಇವ್ರನ್ನ ಹೆಂಗ ನಿಭಾಯಿಸೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸರ್. ಡಾಕ್ಟ್ರು ನಾವೊಬ್ಬ ಯಾರು ಶಬಾ. ಇವತ್ತು ನನ್ನ ಮದುವೆ ಇದೆ, ಇವ್ರು ಹೇಳಿ ಬಿಡಿ ಅಂತ ಆಯ್ತಾ. ಹಾಗೆ ಮಧ್ಯಾಹ್ನ ಊಟಕ್ಕೆ ನೀವು ಬನ್ನಿ. ಏನು ಇವ್ರ ಹೆಸರು? ಮಿಸ್ಟರ್ ಪುರುಷೋತ್ತಮ್. ಡಾಕ್ಟ್ರೆ, ಇವ್ರಿಗೆ ಹೇಳಿ ಡಾಕ್ಟ್ರೆ, ನನ್ನ ಬಿಟ್ಬಿಡ.
ಏನಿ ಡಾಕ್ಟ್ರೆ ಬಿಟ್ಬಿಡಕ್ಕೆ. ರಿಲ್ಯಾಕ್ಸ್. ಜಾಸ್ತಿ ಟೆನ್ಷನ್ ತಗೊಂಡ್ರೆ BP ರೈಸ್ ಆಗುತ್ತೆ. ಅಯ್ಯೋ ಇವತ್ತು ನನ್ನ ಮದುವೆ ಕಡೆಯ ಬಿಟ್ಬಿಡಯ್ಯ. ನಿನ್ ಮದ್ವೆ ನಡೆಯಲ್ಲ. ಯಾಕೆಂದ್ರೆ ನೀನ್ ಇಲ್ಲಿದ್ಯಲ್ಲ. ಜೋಕು. ಅಯ್ಯೋ ಅಲ್ಲೆಲ್ರೂ ಕಾಯ್ತಿರ್ತಾರೆ ಕಣಯ್ಯ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮಮ್ಮ ಕಾಯ್ತಿರ್ತಾಳೆ ಕಣಯ್ಯ. ನಿಮ್ಮಮ್ಮನೇ ನಿನ್ನ ಇಲ್ಲಿ ಕಳಿಸಿದ್ದು. ನೋಡಪ್ಪ, ನಿನ್ನ ನಿಮ್ಮ ಮನೆಯವರು ರಿಹ್ಯಾಬ್ ಸೆಂಟರ್ಗೆ ಸೇರಿಸಿದ್ದು. ಇನ್ನು 3 ತಿಂಗಳು ತಾವಿಲ್ಲೇ ಇರಬೇಕು. ಅಯ್ಯೋ ಏನಯ್ಯ ರಿಯಾಬು, ಇವತ್ತು ನನ್ನ ಮದುವೆ ಕಣಯ್ಯ. ಕೆಲಸ ಬಿಡು, ನನ್ ಸೀದಾ ಹೋಗಿ ಮದುವೆಗೆ ಆರಾದ್ನವ್ರನ್ನ ಕರ್ಕೊಂಡು ಇಲ್ಲಿಗೆ ಬಂದ್ಬಿಡ್ತಿದೆ. ಆಮೇಲೆ ಬೇಕಾದ್ರೆ ಅದು ಏನಾರ ರಿಯಾಬ್ ಮಾಡ್ಕೊಳಯ್ಯ. ನಮ್ಮಿಬ್ರ ಹತ್ರ ಏನ್ ಕೆಲಸ ಬೇಕಾದ್ರೂ ತೆಗೆಸ್ಕೊಳಯ್ಯ. ನಾವು ನಿಮಗ್ ಕೆಲಸ ಕೊಡೋದ, ನೀವೇ ನಮಗ್ ಕೆಲಸ ಕೊಡೋದು. ಏನಾದ್ರೆ ನೀವು ಕುಡಿತೀರಲ್ಲ, ಅದನ್ನ ಬಿಡ್ಸಕ್ಕೆ ಇಲ್ಲಿಗೆ ನಿಮ್ಮನ್ನು ತಂದಿರೋದು. ನಾನು ಕುಡಿಯೋದ್ ಬಿಡಲ್ಲ. ಕುಡಿಯೋದ್ ಬಿಡಿಸ್ಬೇಕು, ಅದಕ್ಕೆ ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿರೋದ. ನಾನು ಆರಾಧನವ್ರಿಗೆ ಹೇಳಿದ್ದೀನಿ, ಮದುವೆ ಆದ್ಮೇಲೆ ತೊಟ್ಟು ಕುಡಿಯಲ್ಲ ಅಂತ. ಬಿಟ್ಬಿಡಿ ಪ್ಲೀಸ್. ಪ್ರತಿಯೊಬ್ಬ ಕುಡುಕರು ಇದೇ ಡೈಲಾಗೇ ಹೇಳೋದು. ಯೋ ಇವತ್ತೇನೋ ಎನರ್ಜಿಗೆ ಅಂತಂದ್ಬಿಟ್ಟು ಒಂಚೂರು ಜಾಸ್ತಿ ಕುಡಿದ್ಬಿಟ್ಟೆ ಕಣಯ್ಯ. ನೋಡ ಕುಡ್ದಿರೋದೆಲ್ಲ ಇಳ್ದೋಗ್ಬಿಟ್ಟಿದೆ. ಈಗ ಇನ್ ಮುಂದೆ ಜೀವ ಅಂತ ನಾನು ಕುಡಿಯಲ್ಲ, ಓಕೆನಾ? ನಿಮ್ಮಲ್ಲೂ ಎನರ್ಜಿ ಇದೆ, ಆದರೆ ಅದು ಉಪಯೋಗಕ್ಕೆ ಬರ್ತಾ ಇಲ್ಲ ಅಷ್ಟೇ. ನಿಮ್ಮ ದೇಹ ಅನ್ನೋದು ದೇವಸ್ಥಾನ ಇದ್ದಾಗೆ, ತುಂಬ ಪವಿತ್ರ. ಕುಡಿದು ಅದನ್ನ ಹಾಳು ಮಾಡ್ಕೋಬಾರ್ದು ಅಲ್ವೇ? ಯೋ ಯಾವನಯ್ಯ ನೀನು? ನನಗೆ ಬಾರೇ ದೇವಸ್ಥಾನ ಸುಮ್ಮನೆ ಅದು ಇದು ಅಂತ ಹೇಳಿ ನನ್ನ ಮೆದ್ಲಿಗೆ ಕೈ ಹಾಕ್ತಿದೆಯಲ್ಲ, ಒಳ್ಳೆ ಹುಚ್ಚರ ಸಂತೆ ಆಗೋಯ್ತು ನನಗೆ. ಎಲ್ಲಿ ನಾವು ಮೇಲೆ ಕರಿ ನಮ್ಮನ್ ಕರ್ರಿ ಹೋಗಿ. ಅವ್ರು ಬರಲ್ಲ. ಯಾಕೆಂದ್ರೆ ಅವರಿಲ್ಲ. ಯೋ ನನ್ ಮದ್ವೆ ನಿಂತವತ್ತ ಬಿಡಯ್ಯ. ನೀನು ಹೀಗೇ ಕುಡಿತಾ ಇದ್ರೆ ನಿನ್ನ ಮದುವೆ ಏನು ಉಸಿರೇ ನಿಂತೋಗುತ್ತೆ. ಆದರೆ ಆಗಾಗಕ್ಕೆ ನಾವು ಬಿಡ್ಬೇಕಲ್ಲ, ಟ್ರೀಟ್ಮೆಂಟ್ ಶುರು ಮಾಡಿಬಿಡ್ತೀವಲ್ಲ. ಅಯ್ಯೋ ಮದ್ವೆ ಹುಡುಗ ಕಣ, ಮದ್ವೆ ಗಂಟು ನಾನು. ಅವ್ರು ಯಾಕೆ ನನ್ನನ್ನು ಇಲ್ಲಿ ಸೇರಿಸ್ತಾರೆ? ಶತ್ರುಗಳು ಯಾರು ದೂರ ಇರಲ್ಲ ಅಕ್ಕ, ನಮ್ಮ ಅಕ್ಕಪಕ್ಕನೇ ಇರ್ತಾರೆ. ಆದರೆ ಯಾರು ಅಂತ ನಾವು ತಿಳ್ಕೋಬೇಕಷ್ಟೇ. ಏನೋ ನಂಗೊಂದು ಒಳಿತಲ್ಲ ಕಳ್ಳ, ಸ್ಯಾಗ ಟೆನ್ಷನ್ ಆಗೋಗದೆ. ನನ್ ಮಗ ಮನೆಗೆ ಬರೋವರೆಗೂ ನಂಗೆ ಸಮಾಧಾನ ಇಲ್ಲ. ನಾನಿದ್ದೀನಲ್ಲಕ್ಕ, ನೀನೇನು ಯೋಚನೆ ಮಾಡಬೇಡ, ಆರಾಮಾಗಿರು. ನಿನ್ನ ಮನೆಗೆ ಹೋಗಿ ಮನೆಕ, ಬೆಳಿಗ್ಗೆ ಮಾತಾಡೋಣ. ಆದ್ರೂ ಮಹೇಶ, ನಾನು ಹೇಳಿದ್ನಲ್ಲಕ್ಕ, ನೀನೇನು ಚಿಂತೆ ಮಾಡಬೇಡ, ಪುರುಷಿ ಸಿಕ್ಕೇ ಸಿಗ್ತಾನೆ. ಅವನ ಜೊತೆ ಇವಳು ಮದುವೆ ನಡೆದೇ ನಡೀತೆ, ಇದಕ್ಕೆ ನಾನು ಗ್ಯಾರಂಟಿ. ಸರಿ ಕಳ್ಳ, ನಿನ್ ಮಾತು ನಂಬ್ತೀನಿ. ಒಟ್ನಾಗೆ ನನ್ ಮಗ ನನಗ್ ಸಿಗ್ಬೇಕು ಅಷ್ಟೇಯ. ಸಿಗ್ತಾನೆ ಕಣಕ್ಕ, ಸಿಗದೆ ಎಲ್ಲೋಗ್ತಾನೆ? ಸ್ಯಾನೆ ಟೈಮ್ ಆಯ್ತು, ನಾ ಮನೆಗೆ ಹೋಯ್ತೀನಿ. ವಿಚಾರಿಸ್ಕೋತೀನಿ, ಎಲ್ರೂ ವಿಚಾರಿಸ್ಕೋತೀನಿ. ನಿಮ್ ಮುಖದಲ್ಲಿರೋ ಕಳೆ ನೋಡಿದ್ರೆ ನಂಗೆಲ್ಲ ಅರ್ಥ ಆಗುತ್ತೆ. ನಮ್ಮನ್ ನೋಡಿದ್ರೆ ನಿನಗ ಹಾಗ ಅನ್ಸುತ್ತಾ? ಮೊದ್ಲು ಹೋಗಿ ಡಾಕ್ಟರ್ಗೆ ನಿನ್ ಕಣ್ ತೋರ್ಸು.
ನಿನ್ ಯೋಚನೆನು ಕರ್ಮ. ಮೊದ್ಲು ಹೋಗಿ ಆ ಹುಡುಗನ್ನ ಹುಡ್ಕೋದ್ರ ಬಗ್ಗೆ ಯೋಚನೆ ಮಾಡು. ಸರಿಯಾಗಿ ಹೇಳಿದ್ರಿ ಅಜ್ಜಿ. ಮಹೇಶಣ್ಣನ್ ಬಾಯಿನ ಸರಿಯಾಗಿ ಮುಚ್ಚಿಸಿದ್ರಿ. ಇಂಥವ್ರನ್ನ ಎಷ್ಟ್ ಜನನು ನಾನು ನೋಡಿಲ್ಲ. ನೀವು ಅಷ್ಟೇ. ಅವನ್ ಬಂದ್ಮೇಲೆ ಹಲ್ಕಿರ್ದ ನಿಂತ್ಕೋಬೇಡಿ, ಅವನಿಗೆ ಅನುಮಾನ ಬಂದ್ಬಿಡುತ್ತೆ. ಸರಿ ಅಜ್ಜಿ, ಸುಮ್ಮನೆ ಇರ್ತೇವೆ. ನಮ್ಮ ಮಾತು ಕೇಳಿ ಮಹೇಶ್ ಅಣ್ಣ ಮತ್ತೆ ಹೊರಗೆ ಬಂದರೂ ಬರ್ಬೋದು. ಬನ್ನಿ ಹೋಗೋಣ. ಅರದನ ನಿನ್ ಮದ್ವೆ ನಿಂತೋಗಿದೆ ಕಣೆ. ಹೀಗೆ ಯಾಕೆ ಮೊರೆ ಹಾಕೊಂಡು ಇರ್ಬೇಡ, ನೆಮ್ಮದಿಯಾಗಿರು. ಆ ಮಹೇಶನ್ ಮುಂದೆ ಸಪ್ಪಗಿರು, ಇಲ್ಲ ಅಂದ್ರೆ ಡೌಟ್ ಬಂದ್ಬಿಡುತ್ತೆ. ಸರಿ ಅಜ್ಜಿ. ಆರಾಧ್ನ ಬಾ. ಅಮ್ಮ, ರಾಜ್ ಇನ್ನೂ ಬಂದಿಲ್ಲ. ಅವ್ರ ಜೊತೆ ಮಾತಾಡ್ಕೊಂಡು ನಾನು ಬರ್ತೀನಿ, ನೀನು ಹೋಗಿರು. ಸರಿ. ಅವನು ಎಲ್ಲಿ ನೆಮ್ಮದಿ ಅನಿಸುತ್ತೋ ಅಲ್ಲಿರ್ತಾನೆ. ರಾಜ್ಗೆ ನೆಮ್ಮದಿ ಸಿಗೋ ಜಾಗ ಅಂದ್ರೆ ಯಾವುದು? ಹಾ, ನನ್ನ ಯೋಚನೆ ಸರಿಯಾಗಿದ್ರೆ ಅವ್ರು ಅಲ್ಲೇ ಇರ್ತಾರೆ.